ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ಕೊಡಬೇಕು, ಪಿಒಪಿ ಗಣೇಶನ ಮೂರ್ತಿಗಳನ್ನ ಇಡಬಾರದು ಹಾಗೂ ಆ ಮೂರ್ತಿಗಳನ್ನ ತಯಾರು ಕೂಡ ಮಾಡಬಾರದು ಎಂಬ ಆದೇಶವಿದ್ದು ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಸಿದ್ಧಪಡಿಸಲಾಗಿದ್ದ 184 ಪಿಒಪಿ ಗಣೇಶನ ಮೂರ್ತಿಗಳನ್ನ ಸೀಸ್ ಮಾಡಲಾಗಿದೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ವಿನಾಯಕ ಪತ್ತಾರ್ ಎಂಬುವರು ತಮ್ಮ ಗೋದಾಮಿನಲ್ಲಿ ಪಿಒಪಿ ಗಣೇಶನ ಮೂರ್ತಿಗಳನ್ನ ದಾಸ್ತಾನು ಮಾಡಿದರು. ಅಧಿಕಾರಿಗಳಿಗೆ ಈ ಬಗ್ಗೆ ಖಚಿತ ಮಾಹಿತಿ ಬಂದ ನಂತರ ಸ್ಥಳಕ್ಕೆ ತೆರಳಿದ ಅಧಿಕಾರಿಗಳು ಎಲ್ಲ ಪಿಒಪಿ ಗಣೇಶನ ಮೂರ್ತಿಗಳನ್ನ ವಶಕ್ಕೆ ಪಡಿಸಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಗಣೇಶ ಚತುರ್ಥಿ ಬರಲಿದ್ದು ಈಗಾಗಲೇ ಕಲಾವಿದರು ಗಣೇಶನ ಮೂರ್ತಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಪಿಒಪಿ ಗಣೇಶನ ಮೂರ್ತಿಗಳ ಹಾವಳಿ ಕೂಡ ಜೋರಾಗಿದೆ. ಪಿಒಪಿ ಗಣೇಶನ ಮೂರ್ತಿಗಳ ಹಾವಳಿ ತಡೆಗಟ್ಟಲು ಧಾರವಾಡ ಜಿಲ್ಲಾಡಳಿತ ಇದೀಗ ಮುಂದಾಗಿದೆ. ಸದ್ಯ ಗರಗ ಗ್ರಾಮದಲ್ಲಿ ಸೀಸ್ ಮಾಡಲಾದ ಗಣೇಶನ ಮೂರ್ತಿಗಳನ್ನ ಧಾರವಾಡದ ಕಲಾಭವನಕ್ಕೆ ತರಲಾಗಿದೆ. ಈ ಮೂರ್ತಿಗಳನ್ನ ಸಂಗ್ರಹ ಮಾಡಿದ ವಿನಾಯಕ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಪ್ರತಿ ವರ್ಷ ಸುಮಾರು 2016ರಿಂದಲೇ ಕರ್ನಾಟಕ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪಿಒಪಿ ಗಣೇಶ ಯೂಸ್ ಮಾಡೋದನ್ನು ನಿಷೇಧ ಮಾಡಿದ್ದಾರೆ. ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಕಟ್ಟುನಿಟ್ಟಾದ ಸೂಚನೆ ಕೂಡ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಪರಿಸರದ ಹಿನ್ನೆಲೆಯಲ್ಲಿ, ಪರಿಸರವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನಾವು ಪಿಒಪಿ ಸಂಬಂಧಪಟ್ಟಂತೆ ವಸ್ತುಗಳನ್ನು ನಾವು ಬಳಕೆ ಮಾಡಬಾರ್ದು ಅಂತ. ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷವೂ ತಮಗೆಲ್ಲ ಗೊತ್ತಿದೆ, ನಾವು ಇದೇ ತಿಂಗಳಲ್ಲಿ ಹೋದ ವರ್ಷವೂ ಸಹ ಪಿಒಪಿ ಗಣೇಶವನ್ನು ನಿಷೇಧವನ್ನು ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿನೇ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿದ್ದು ಇದೆ. ಬಟ್ ಈಗ ಈ ವರ್ಷದ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿಒಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ಕೂಡ ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ದೀವಿ. ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ ಕಾಲಪ್ಪ ಪತ್ತಾರ್ ಎಂಬುವರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಮಾಹಿತಿ ಸಾರ್ವಜನಿಕರಿಂದ ಸಿಕ್ಕಿದಾಗ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಳಿಸಿದಾಗ ಇವತ್ತು ತಾವು ಎಲ್ಲನೂ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 3 ದೊಡ್ಡ ಗಾಡಿಗಳಲ್ಲಿ ನಮಗೆ 184 ಗಣೇಶ ವಿಗ್ರಹಗಳನ್ನು ಪಿಒಪಿ ವಿಗ್ರಹಗಳು ನಾವು ಸೀಸ್ ಮಾಡಿದ್ದಾರೆ. ಒಂದು ಕಡೆ ನಮಗೆ 75 ಗಣೇಶ ಮೂರ್ತಿಗಳು ಸಿಕ್ಕಿದ್ದಾವೆ ಪಿಒಪಿಯಿಂದ ಆಗಿರೋದು, ಇನ್ನೊಂದು ಕಡೆ 109 ವಿಗ್ರಹಗಳು ನಮಗೆ ಸಿಕ್ಕಿದ್ದಾವೆ. ಸೊ ಒಟ್ಟಾರೆಯಾಗಿ 184 ಗಣೇಶ ಮೂರ್ತಿಗಳು ಪಿಒಪಿಯಿಂದ ಆಗಿರೋದು ಇವತ್ತು ಸೀಸ್ ಮಾಡಿಕೊಂಡು ಈಗ ಮುಂದಕ್ಕೆ ಕಾನೂನು ರೀತಿಯ ಕ್ರಮಗಳನ್ನು ಇಲಾಖೆಯವರು ತೆಗೆದುಕೊಳ್ಳಲಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು, ಈಗೇನು ಮಾನ್ಯ ಉಚ್ಚ ನ್ಯಾಯಾಲಯ ನಿರ್ದೇಶನ ಏನು ಕೊಟ್ಟಿದೆ ಹಾಗೂ PCB ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ನಿರ್ದೇಶನ ಏನಿದೆ ಅದರ ಪ್ರಕಾರ ನಾವು ಮಣ್ಣಿಂದ ಆಗಿರುವ ಗಣಪತಿಯನ್ನು ನಾವು ಮಾಡಿದ್ದಾಗ ನಮ್ಮ ಪರಿಸರವನ್ನು ಕಾಪಾಡೋಕ್ಕಾಗ್ತದೆ. ಯಾಕೆಂದರೆ ಇದೆಲ್ಲನೂ ಕೂಡ ಪಿಒಪಿ ಎಷ್ಟು ಪರಿಸರಕ್ಕೆ ಹಾನಿಯಾಗ್ತದೆ, ಬಟ್ ಅದರಲ್ಲಿ ಮಾಡುವ ಆರ್ಟಿಫಿಷಿಯಲ್ ಕಲರ್ಸ್ ಕೂಡ ನಮ್ಮ ನೀರಿನ ಮೂಲಗಳಿಗೆ ಮತ್ತು ನಮ್ಮ ಕೆರೆಗಳಿಗೆ ಇದೆಲ್ಲನೂ ಕೂಡ ತುಂಬ ಹಾನಿ ಮಾಡ್ತದೆ. ಮತ್ತು ನಮ್ಮ ಆರೋಗ್ಯಕ್ಕೂ ಅದೇ ನೀರನ್ನೇ ನಾವು ಬಳಕೆ ಮಾಡ್ತೀವಿ, ಕುಡಿತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ನಿಷೇಧ ಮಾಡೋಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಬೇಕು. ಈ ವರ್ಷದಲ್ಲಿನೂ ಕೂಡ ಇದರ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮ ವಹಿಸಲು ಸಂಬಂಧಪಟ್ಟ ಇಲಾಖೆಗೆ ಕೂಡ ನಿರ್ದೇಶನ ಮಾಡ್ತೀವಿ. ಕೋಆರ್ಡಿನೇಷನ್ ಮೀಟಿಂಗ್ಗಳನ್ನು ನಾವು ಮಾಡ್ತೀವಿ. ಸೊ ಎಲ್ಲಿಂದ ಬಂದವು ಅಂತ ನಮಗೆ ಮಾಹಿತಿ ಇದೆ? ಸೊ ಇದು ನಮಗೆ ಕೋಲ್ಹಾಪುರದಿಂದ ಬಂದಿರುವುದಾಗಿ ಈಗ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಟ್ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ನಿಜವಾದ ಮಾಹಿತಿ ನಮಗೆ ಸಿಗ್ತದೆ. ಬಟ್ ಇದು ಮೋಸ್ಟ್ಲಿ ನಮಗೆ ಮಹಾರಾಷ್ಟ್ರ ಕಡೆ ಬರ್ತಾ ಇರೋದಾಗಿ ನಾವು ಹೋದ ವರ್ಷವೂ ಕೂಡ ನಾವು ನೋಡಿದ್ದೀವಿ. ಸೊ ಹೀಗಾಗಿ ನಾವು ಪೊಲೀಸ್ ಇಲಾಖೆಗೆ ಕೂಡ ಇದನ್ನು ಗಡಿಗಳಲ್ಲಿ ಕೂಡ ಇದರ ಬಗ್ಗೆ ಗಮನ ಹರಿಸಿ ಹೆಚ್ಚಿನ ಚೆಕ್ ಪೋಸ್ಟನ್ನು ಮಾಡಿ ಇದನ್ನು ಜಿಲ್ಲೆ ಒಳಗಡೆ ಬರದೇ ಇರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಪೊಲೀಸ್ ಇಲಾಖೆಯವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಸೊ ಅದು ಕೂಡ ಈಗ ಈ ಒಂದು ತಿಂಗಳಲ್ಲಿ ಅದು ಕೂಡ ಅನುಷ್ಠಾನದಲ್ಲಿ ಬರ್ತದೆ. ಸೊ ಒಟ್ಟಾರೆಯಾಗಿ ನಮಗೆ ಕೂಡ ಸಾರ್ವಜನಿಕರು ಯಾರಾದರೂ ಈ ಥರದ್ದು ದೂರುಗಳು ಬಂದರೆ ನಮಗೆ ಕೂಡ ದೂರುಗಳು ನೀಡಿದಲ್ಲಿ ತಕ್ಷಣ ಅದಕ್ಕೆ ಕ್ರಮ ವಹಿಸೋದಕ್ಕೆ ಜಿಲ್ಲಾಡಳಿತ ಕೂಡ ಸಿದ್ಧ ಇದೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಈ ದಾಳಿ ಮಾಡಿದ್ದು ಮುಂದಿನ ಕ್ರಮ ಜರುಗಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.